ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನು ಮತ್ತೆ ವಿಡಿಯೋ ಮಾಡಬೇಕು ಅಂತೇಳಿ ಬಂದಿದ್ದೇನೆ. ಆಲ್ಮೋಸ್ಟ್ ನನ್ನ ವಿಡಿಯೋ ಬರದೆ ಒಂದು ತಿಂಗಳೇ ಆಗಿದೆ. ಯಾಕೆ ಇವಳು ವೀಡಿಯೋಸ್ ಮಾಡ್ತಿಲ್ಲ ಅಂಥೇಳಿ ನೀವು ಅಂದ್ಕೊಂಡಿರ್ಬೋದು, ಅಥವಾ ಮರ್ತೇ ಬಿಟ್ಟಿದ್ದೀರಾ ಏನು ಅಂತ ಗೊತ್ತಿಲ್ಲ. ಯಾಕೋ ವಿಡಿಯೋ ಮಾಡಲಿಕ್ಕೆ ಮನಸ್ಸಿರಲಿಲ್ಲ. ಅದಕ್ಕೆ ಒಂದು ತಿಂಗಳಿಂದ ಹಾಗೆ ಸುಮ್ಮನೆ ಇದ್ದೆ, ವಿಡಿಯೋ ಮಾಡಲೇ ಇಲ್ಲ. ನನ್ನ ಡಯಟ್ ಜರ್ನಿ ಕೂಡ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ. ಏನೋ ಡಯಟ್ ಏನೋ ಮಾಡ್ತಾ ಇರಲಿಲ್ಲ, ಯಾಕೋ ಮನಸ್ಸಿರಲಿಲ್ಲ ಡಯಟ್ ಮಾಡಲಿಕ್ಕೆ. ಆದರೆ ಈಗ ಮತ್ತೆ ಡಯಟ್ ಮಾಡಬೇಕು ಅಂತ ಅನ್ನಿಸಿದೆ. ಡಯಟ್ ಮಾಡುವ ಅಂಥೇಳಿ ಅಂದ್ಕೊಂಡಿದ್ದೇನೆ. ನೀವೆಲ್ಲ ಹೇಗಿದ್ದೀರಾ? ನಿಮ್ಮ ಜೊತೆನೂ ಮಾತಾಡುವ, ನಮ್ಮ ಒಂದು ಡಯಟ್ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದರೆ ಒಂದು ಸ್ವಲ್ಪ ಖುಷಿಯಾಗುತ್ತೆ. ನಿಮ್ಮ ಕಮೆಂಟ್ಗಳು, ನಿಮ್ಮ ಒಂದು ಮಾತುಗಳಿಂದ ನಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗ್ತದೆ. ಅದಕ್ಕೋಸ್ಕರ ವಿಡಿಯೋ ಮಾಡುವ ಅಂಥೇಳಿ ಅಂದ್ಕೊಂಡಿದ್ದೇನೆ. ಹಾಗೆ ನೀವೆಲ್ಲ ಹೇಗಿದ್ದೀರಾ ಅನ್ನೋದನ್ನು ಕಮೆಂಟಲ್ಲಿ ಖಂಡಿತ ತಿಳಿಸಿ. ಇನ್ನು ಮುಂದೆ ಬೇರೆ ಬೇರೆ ವೀಡಿಯೋಗಳು ಹಾಗೆ ಡಯಟ್ ರೆಸಿಪಿಗಳು ನನ್ನ ಚಾನಲಲ್ಲಿ ಬರ್ತದೆ, ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಆಲ್ಮೋಸ್ಟ್ ಫುಲ್ ಡೇ ಡಯಟ್ ಜರ್ನಿ ಹಾಕಬೇಕಾ ಅಥವಾ ಬರೀ ಡಯಟ್ ರೆಸಿಪಿ ಸಾಕಾ ಅನ್ನೋದು ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಬರೀ ಡಯಟ್ ರೆಸಿಪಿ ಸಾಕು ಅನ್ನೋದಾದರೆ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಬರೀ ಡಯಟ್ ರೆಸಿಪಿ ಮಾತ್ರ ಅದನ್ನು ಶೂಟ್ ಮಾಡಿಕೊಂಡು ಹಾಕ್ತೀನಿ. ಫುಲ್ ಡೇ ಜರ್ನಿ ಬೇಕು, ವೆಯ್ಟ್ ಲಾಸ್ ಜರ್ನಿ ಎಲ್ಲವೂ ಬೇಕು ಡೀಟೇಲ್ ಆಗಿ ಅಂತಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಕಂಟಿನ್ಯೂ ಮಾಡ್ತೇನೆ. ಹಾಗೆ PCOD ಥೈರಾಯ್ಡ್ ಇದ್ದವರು ಯಾವ ರೀತಿ ಡಯಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ನು ನನ್ನ ಚಾನಲಲ್ಲಿದೆ. ತುಂಬ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡಿದ್ದೇನೆ. ದಯವಿಟ್ಟು ನೀವು ಅದನ್ನು ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನನಗೆ ವಿಡಿಯೋ ಮಾಡಲಿಕ್ಕೆ ಖುಷಿಯಾಗುತ್ತೆ. ನಿಮ್ಮ ಒಂದು ಸಪೋರ್ಟು, ಮೋಟಿವೇಶನ್ ಇದ್ದರೆ ಮಾತ್ರ ಇದು ವಿಡಿಯೋ ಮಾಡಬೇಕು ಅಂತೇಳಿ ಅನಿಸುತ್ತೆ. ಯಾವುದೇ ಸಪೋರ್ಟ್ ಇಲ್ಲ, ವ್ಯೂಸ್ ಇಲ್ಲ ಅಂತ ಅಂದ ತಕ್ಷಣ ಅಯ್ಯೋ ಯಾರು ಇಷ್ಟೆಲ್ಲ ಕಷ್ಟಪಟ್ಟು ನಾವು ವಿಡಿಯೋ ಮಾಡ್ತೇವೆ ಬಟ್ ರೆಸ್ಪಾನ್ಸ್ ಇಲ್ಲ ಅಂದರೆ ಮಾಡಲಿಕ್ಕಷ್ಟು ಮನಸ್ಸಾಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಒಂದು ಮೋಟಿವೇಶನ್, ನಿಮ್ಮ ಒಂದು ಕಮೆಂಟು, ನಿಮ್ಮ ಒಂದು ಲೈಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತಾ ಇನ್ನು ಮುಂದಿನ ನನ್ನ ಡಯಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ. ನೋಡುವ ಏನೆಲ್ಲ ಇದೆ, ಯಾವ ರೀತಿ ನನ್ನ ಹೆಲ್ತ್ ಇದೆ. ಹಾಗೆ PCOD ಇದು ಥೈರಾಯ್ಡ್ ಇದ್ದಾಗ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಎಲ್ಲ ನಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ಯಾಕೆ ಇಷ್ಟು ಕಷ್ಟ ಆಗುತ್ತೆ, ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂತೇಳಿ ಹೊರಟ್ರೆ 4 ದಿನಕ್ಕೆ ವೆಯ್ಟ್ ಸ್ಟಕ್ ಆಗ್ತದೆ ಯಾಕೆ, ಎಲ್ಲವನ್ನು ಕೂಡ ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ತಿಳ್ಕೊಳ್ಬೋದು. ಎಲ್ಲದಕ್ಕೆ ಕೂಡ ಪರಿಹಾರ ಮತ್ತು ಕಾರಣಗಳನ್ನು ತಿಳಿಸ್ತಾ ಹೋಗ್ತೇನೆ. ನೋಡುವ ಮುಂದೆ ಏನಾಗುತ್ತೆ ಅಂತೇಳಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನು ಗೊತ್ತಾ, ಈ ಡಯಟ್ ಅಂತ ಹೇಳಿದ ತಕ್ಷಣ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಬಿಸಿನೀರು ಅಥವಾ ಯಾವುದೇ ಜೀರಿಗೆ ವಾಟರ್, ಯಾವುದೇ ಒಂದು ಡಿಟಾಕ್ಸ್ ವಾಟರ್ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ನಾನು ನನ್ನ ಬೆಳಗ್ಗೆ ವರ್ಕೌಟ್ಗಿಂತ ಮುಂಚೆ ಒಂದು ಬಾಳೆಹಣ್ಣು ಅಥವಾ ಆ್ಯಪಲ್, ಯಾವ ಫ್ರೂಟ್ ಇದೆ ಮನೆ, ಪಪಾಯವ ಏನೋ ಇರ್ಬೋದು, ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಬೆಳಿಗ್ಗೆ ನನ್ನ ನೀರಿನೊಟ್ಟಿಗೆ ಅದನ್ನು ತಗೊಳ್ತೇನೆ. ಅದೇ ರೀತಿ ಪ್ರೋಟೀನ್ ಯುಕ್ತ ಆಹಾರಗಳನ್ನು ರೆಡಿ ಮಾಡ್ಕೊಳ್ತೇನೆ. ಹೆಸರು ಕಾಳನ್ನು ನೆನೆಸ್ಕೊಂಡಿದ್ದೇನೆ. ಹಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ನವಣೆಯನ್ನು ನೆನೆಸ್ಕೊಂಡಿದ್ದೇನೆ. ಸಿರಿಧಾನ್ಯ ತುಂಬಾ ಒಳ್ಳೆಯದು, ಅದರಲ್ಲಿ ಫೈಬರ್ ಇರ್ತದೆ, ಪ್ರೋಟೀನ್ ಇರ್ತದೆ. ಹಾಗೆ ಇವತ್ತು ಒಂದು ಪೋಹವನ್ನು ಮಾಡಿಕೊಳ್ಳುವ ಅಂಥೇಳಿ ಅವಲಕ್ಕಿಯನ್ನು ಕೂಡ ನೆನೆಸ್ಕೊಂಡಿದ್ದೇನೆ. ಅದರ ಜೊತೆಗೆ ಅದಕ್ಕೆ ತರಕಾರಿ ಕೂಡ ಕಟ್ ಮಾಡ್ತಾ ಇದ್ದೇನೆ. ಧಾರಾಳವಾಗಿ ತರಕಾರಿ ಹಾಕ್ಕೊಂಡು ಪೋಹ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಇದಕ್ಕೆ ನೀವು ಬೇಕಾದರೆ ಸ್ವೀಟ್ ಕಾರ್ನ್ ಹಾಕ್ಕೊಳ್ಬೋದು, ಬೀನ್ಸ್ ಹಾಕ್ಕೊಳ್ಬೋದು, ಇನ್ಯಾವುದಿದೆ ನಿಮ್ಮ ಮನೆಯಲ್ಲಿ ತರಕಾರಿ ಅದೆಲ್ಲವನ್ನು ಹಾಕ್ಕೊಂಡು ಪೋಹವನ್ನು ಮಾಡ್ಕೊಳ್ಬೋದು. ಹಾಗೆ ಹೈ ಪ್ರೋಟೀನ್ ಯುಕ್ತ ಆಹಾರಗಳನ್ನು ಸೇವಿಸಿದರೆ ವೆಯ್ಟ್ ಲಾಸಿಗೆ ಅದು ತುಂಬಾ ಒಳ್ಳೆಯದು. ಹಾಗಾಗಿ ಸ್ವಲ್ಪ ಇಲ್ಲಿ ಪನ್ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಅವಲಕ್ಕಿ ಪೋಹವನ್ನು ಉಸ್ಲಿಯನ್ನು ಮಾಡ್ತಾ ಇದ್ದೇನೆ. ತುಂಬಾ ರುಚಿಯಾಗಿ ಬರುತ್ತದೆ. ಆದ ಮೇಲೆ ಕೊನೆಯಲ್ಲಿ ನೆನೆಸಿದಂತಹ ಗಟ್ಟಿ ಅವಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡುವಂಥದ್ದು. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣನ್ನು ಹಿಂಡಿದರೆ ರುಚಿಯಾದಂತಹ ಅವಲಕ್ಕಿ ಉಸ್ಲಿ ರೆಡಿ ಆಯಿತು. ಇದನ್ನು ಒಂದು ಪೋರ್ಷನ್ ಕಂಟ್ರೋಲಲ್ಲಿ ನಿಮ್ಮ ಒಂದು ಬೌಲ್ ಅಳತೆಯಲ್ಲಿ ತಗೊಳ್ಬೋದು. ಯಾಕಂದರೆ ಅವಲಕ್ಕಿಯಲ್ಲಿ ತುಂಬ ಕ್ಯಾಲೋರಿ ಕಡಿಮೆ ಇರ್ತದೆ. ಆದರೂ ಕೂಡ ಯಾವುದೇ ಆಹಾರ ಇರಲಿ ವೆಯ್ಟ್ ಲಾಸಲ್ಲಿ ಮಾಡ್ರೇಷನಲ್ಲಿ, ಪೋರ್ಷನ್ ಕಂಟ್ರೋಲ್ ಹೇಳೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ತಗೊಳ್ಬೋದು. ಹಾಗೆ ಈ ಅವಲಕ್ಕಿಯನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಒಂದು ಸ್ವಲ್ಪ ತಿನ್ಬೋದು. ತುಂಬಾ ರುಚಿಯಾಗಿರ್ತದೆ.
ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಒಂದು ಅರ್ಧ ಗಂಟೆಯಲ್ಲಿ ನೀವು ಈಗ ವರ್ಕಿಂಗ್ ವುಮೆನ್ ಆಗಿದ್ದರೂ ಕೂಡ ಅರ್ಧ ಗಂಟೆಯಲ್ಲಿ ಪ್ರಿಪೇರ್ ಮಾಡಬಹುದಾದಂತಹ ಒಂದು ರುಚಿಯಾದಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಸಣ್ಣ ಪ್ರಮಾಣದಲ್ಲಿ ಒಂದು ಪೋರ್ಷನ್ ಕಂಟ್ರೋಲ್ ಆಗಿ ಸ್ವಲ್ಪ ಮಟ್ಟಿಗೆ ಇದನ್ನು ತಗೊಳ್ಬೋದು. ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ನೀವು ಚುರುಮುರಿ ಆ ಥರ ಕೂಡ ಅವಲಕ್ಕಿ ಉಸಲಿ, ಅವಲಕ್ಕಿ ಅಂತ ಹೇಳ್ತೇವೆ ನಾವು, ಅವಲಕ್ಕಿಗೆ ಒಗ್ಗರಣೆ ಹಾಕ್ಕೊಂಡು ಮಾಡುವಂಥ ಒಗ್ಗರಣೆ ಅವಲಕ್ಕಿ, ಹುಳಿ ಅವಲಕ್ಕಿ ಯಾವುದೇ ಇರಲಿ, ಅವಲಕ್ಕಿಯನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬೋದು, ಜಾಸ್ತಿ ಬೇಡ. ಯಾಕೆಂದರೆ ಅವಲಕ್ಕಿ ಕೂಡ ಒಂದು ಕಾರ್ಬೋಹೈಡ್ರೇಟನ್ನು ನಾವು ಜಾಸ್ತಿಯಾಗಿ ತಗೊಳ್ಳೋದು ಬೇಡ. ಯಾವುದೇ ಏನು ಆಹಾರ ಆಗಿರಲಿ ಮಿತವಾಗಿರಬೇಕು. ವೆಯ್ಟ್ ಲಾಸಲ್ಲಿ ಜಾಸ್ತಿ ತಿಂತು ಅಂತ ಹೇಳಿದರೆ ನಮಗೆ ಕ್ಯಾಲೋರಿ ಡೆಫಿಸಿಟ್ ಅಂತ ಹೇಳುವಂಥದ್ದು ಆಗೋದಿಲ್ಲ. ಲೆಕ್ಕಕ್ಕಿಂತ ಜಾಸ್ತಿ ಆದ ತಕ್ಷಣ ನಮ್ಮ ವೆಯ್ಟ್ ಲಾಸ್ ಆಗೋದು ಕಡಿಮೆ ಆಗ್ತದೆ, ವೆಯ್ಟ್ ಲಾಸ್ ಆಗಲ್ಲ. ಯಾಕೆಂದರೆ ನಾವು ಎಷ್ಟು ಡಯಟ್ ಮಾಡ್ತೇನೆ ನಾನು, ಆದರೂ ನಾವು ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತೇವೆ. ಅದಕ್ಕೆ ಕಾರಣವೇ ಇದು, ನಾವು ತಿನ್ನುವಂಥ ಆಹಾರದ ಕ್ಯಾಲೋರಿ ಜಾಸ್ತಿ ಇರ್ತದೆ. ನೋಡಿ, ಒಂದು ಮಾಡ್ರೇಷನಲ್ಲಿ ಇಷ್ಟ ಹಾಕ್ಕೊಂಡು ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು. ತುಂಬಾ ರುಚಿಯಾಗಿರ್ತದೆ. ಹಾಗೆ ಟೀ ತಗೊಂಡಿದ್ದೇನೆ, ಸ್ವಲ್ಪ ಬೆಲ್ಲ ಅಥವಾ ನೀವು ಸಕ್ಕರೆ ಏನು ಹಾಕ್ತೀರಾ ಅದನ್ನು ಹಾಕಿ ತಗೊಳ್ಳಿ. ಟೀ 1/2 ಕಪ್ ಅಷ್ಟು. ಇದು ಸಕ್ಕರೆ ಎಲ್ಲ 1.5 ಚಮಚ 2 ಚಮಚ ಸಕ್ಕರೆ ಹಾಕ್ಕೊಂಡೆಲ್ಲ ಟೀಯನ್ನು ಕುಡಿಬೇಡಿ. ಯಾಕೆಂದರೆ ಕ್ಯಾಲೋರಿ ಜಾಸ್ತಿ ಆಗುತ್ತೆ. ಒಂದು ಅರ್ಧ ಚಮಚ ಸಕ್ಕರೆ ಏನಾದರೂ ಹಾಕ್ಕೊಂಡು ಕುಡಿಬೋದು. ಅದಿಲ್ಲ ಅಂತ ಹೇಳಿದರೆ ಶುಗರ್ ಫ್ರೀ ಟ್ಯಾಬ್ಲೆಟ್ ಕೂಡ ಹಾಕ್ಕೊಳ್ಬೋದು, ಬೆಲ್ಲ ಆದರೂ ಹಾಕ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ಡೇ ನಾನು ಬ್ರೇಕ್ಫಾಸ್ಟ್ ಆಪ್ಷನನ್ನು ನಿಮಗೆ ತೋರಿಸ್ತೇನೆ. ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹೆಸರು ಬೇಳೆಯಿಂದ ಮಾಡಿದಂತಹ ದೋಸೆ, ಮಧ್ಯಾಹ್ನಕ್ಕೆ ದಾಲ್ ಮಾಡಿಕೊಂಡಿದ್ದೆ, ಏನು ಪಾಲಕ್ ಸೊಪ್ಪು ಹಾಕಿ ದಾಲ್ ಮಾಡಿದ್ದೇನೆ. ಹಾಗೆ ಅದರ ಜೊತೆಗೆ ಮೊಸರು, ಕ್ಯಾರೆಟ್, ಹಾಗೆ ಇದು ನವಣೆಯಿಂದ ಮಾಡಿದಂತಹ ಅನ್ನ. ನೈಟಿಗೆ ನಾನು ಚಪಾತಿ ಆ ಥರ ಎಲ್ಲ ತಗೊಂಡಿದ್ದೇನೆ. ಇದಾಗಿ